Dear students, in the previous session, we have learnt about the very important the derivation of three kinematic equations. That is, v is equal to v naught plus at, x is equal to v naught t plus half at square, then v square is equal to v naught square plus 2ax. ಮೂರು ಈಕ್ವೇಷನ್ಗಳ ಡಿರವೇಷನ್ಗಳನ್ನು ಅಭ್ಯಾಸ ಮಾಡಿದ್ದೀವಿ. ಟುಡೇ we will continue with some more concept in motion in straight line. ಇನ್ನು ಕೆಲವು ಅಂಶಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೇದಾಗಿ let's try to know about free fall. What is meant by free fall? ಬಹಳಷ್ಟು ಕಡೆ ನಾವು ಯೂಸ್ ಮಾಡ್ತೀವಿ. ಆಬ್ಜೆಕ್ಟ್ ಇಸ್ ಅಂಡರ್ ಫ್ರೀ ಫಾಲ್. ವಾಟ್ ಈಸ್ ಮೆಂಟ್ ಬೈ ಫ್ರೀ ಫಾಲ್? ತುಂಬಾ ಪ್ರಮುಖವಾದಂಥ ಸಿಚುಯೇಷನ್ ಇದು. ಇಮ್ಯಾಜಿನ್ ಐ ಆಮ್ ಹ್ಯಾವಿಂಗ್ ಎ ಬಾಲನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. ದ ಬಾಲ್ ಈಸ್ ಹ್ಯಾವಿಂಗ್ ಎ ವೆಲಾಸಿಟಿ ಆಫ್ 0 ಮೀಟರ್ ಪರ್ ಸೆಕೆಂಡ್, ಅಂದರೆ ಚಲಿಸ್ತಾ ಇಲ್ಲ. ದ ಬಾಲ್ ಈಸ್ ಅಟ್ ರೆಸ್ಟ್. ಬಾಲ್ ರೆಸ್ಟಲ್ಲಿದೆ. ಆ ಬಾಲನ್ನು ನಾನು ಸುಮ್ಮನೆ ಕೈ ಬಿಟ್ಟೆ. ಐ ವಿಲ್ ಡ್ರಾಪ್ಡ್, ಅದನ್ನು ಡ್ರಾಪ್ ಮಾಡೀನಿ, ಕೈ ಬಿಟ್ಟೀನಿ. ಆ ಟೈಮಲ್ಲಿ ಅದು ಯಾವ ರೀತಿ ಚಲನೆಗೆ ಒಳಪಡುತ್ತೆ? ಪ್ರಾರಂಭದಲ್ಲಿ ವೇಗ 0 ಇರುತ್ತೆ. ಮೆಲ್ಲಕ್ಕೆ ಅದರ ವೇಗ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ನೆಲಕ್ಕೆ ಟಚ್ ಆಗುವಾಗ ಅದರ ವೆಲಾಸಿಟಿ ತುಂಬ ಹೆಚ್ಚಾಗಿರುತ್ತೆ. ಈ ರೀತಿಯ ಚಲನೆಯನ್ನ ನಾವು ಫ್ರೀ ಫಾಲ್ ಅಂತ ಕರಿತೀವಿ. when the object is released with a zero initial velocity near the surface of the earth is accelerated. ಅದರ ವೆಲಾಸಿಟಿ 0 ಇದ್ದಿದ್ದು ವೆಲಾಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ. the velocity the ball is accelerated downward under the influence of force of gravity. ನಾವು ಫೋರ್ಸ್ ಹಾಕಿ ಅದರ ವೆಲಾಸಿಟಿ ಚೇಂಜ್ ಮಾಡಿಲ್ಲ. ನಾವು 0 ವೆಲಾಸಿಟಿಯಲ್ಲಿ ಬರೀ ಬಿಟ್ಟಿದ್ದೀವಿ. ಅದರ ವೆಲಾಸಿಟಿ ಚೇಂಜ್ ಆಗೋ ಕಾರಣ ಏನು? ಫೋರ್ಸ್ ಆಫ್ ಗ್ರಾವಿಟಿ, ಭೂಮಿಯ ಗ್ರಾವಿಟಿಯ ಬಲದಿಂದ ಅದರಲ್ಲಿ ವೆಲಾಸಿಟಿ ಬದಲಾಗ್ತಾ ಇದೆ, ಆಕ್ಸಲರೇಷನ್ ಏರ್ಪಟ್ಟಿದೆ. ಈ ರೀತಿಯ ದೆನ್ ದ ಆಬ್ಜೆಕ್ಟ್ ಇಸ್ ಸೆಡ್ ಟು ಬಿ ಅಂಡರ್ ಫ್ರೀ ಫಾಲ್. ಈ ರೀತಿಯ ಚಲನೆಯನ್ನ ನಾವು ಫ್ರೀ ಫಾಲ್ ಅಂತ ಕರಿತೀವಿ. ತುಂಬಾ ಪ್ರಮುಖವಾಗಿರುವಂಥದ್ದು. ನಾವು ಒಂದು ಮರದಿಂದ ಒಂದು ಕಾಯಿ ಏನಾದ್ರು ಉದುರಿ ತನ್ನಷ್ಟಕ್ಕೆ ತಾನಾಗಿ ಕಟ್ಟಾಗಿ ಬಿದ್ದರೆ ಆ ಒಂದು ಬೀಳುವಿಕೆಯನ್ನ ಫ್ರೀ ಫಾಲ್ ಅಂತ ಕರಿಬಹುದು. Now let's try to know about the very important acceleration due to gravity. Acceleration due to gravity ಅಂದ್ರೆ ಏನು? We have learned about the free fall. ಫ್ರೀ ಫಾಲ್ ಅಲ್ಲಿ ಏನಾಯ್ತು? ಒಂದು ವಸ್ತುವನ್ನು ನಾವು ಬಿಟ್ಟಾಗ ಅದು ಭೂಮಿಯ ಕಡೆಗೆ ಚಲನೆಗೆ ಒಳಪಡ್ತು. ಭೂಮಿಯ ಕಡೆ ಚಲಿಸುವಾಗ ಅದರ ವೆಲಾಸಿಟಿ ಏನಾಗ್ತಾ ಇದೆ? ಸ್ಟಾರ್ಟಿಂಗ್ 0 ಇತ್ತು, ಆಮೇಲೆ ಬರ್ತಾ ಬರ್ತಾ ವೆಲಾಸಿಟಿ ಜಾಸ್ತಿ ಆಯಿತು. ವೆಲಾಸಿಟಿ ಚೇಂಜ್ ಆಗ್ತಾ ಇದೆ ಅಂದರೆ ದೇರ್ ಇಸ್ ಆಕ್ಸಲರೇಷನ್. ದಿಸ್ ಆಕ್ಸಲರೇಷನ್ ಇಸ್ ಪ್ರೊಡ್ಯೂಸ್ ಡ್ಯೂ ಟು ದ ಇನ್ಫ್ಲುಯೆನ್ಸ್ ಆಫ್ ದ ಗ್ರಾವಿಟಿ ಆಫ್ ದ ಅರ್ತ್. ಭೂಮಿಯ ಗ್ರಾವಿಟಿಯಿಂದಾಗಿ ಆಕ್ಸಲರೇಷನ್ ಏರ್ಪಡ್ತು. ದಟ್ ಆಕ್ಸಲರೇಷನ್ which is developed due to the influence of gravity of earth, that acceleration we call it as acceleration due to gravity. The acceleration due to the influence of force of gravity of earth is called as acceleration due to gravity. The acceleration due to gravity is denoted by small g. ನಾವು ನಮ್ಮ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದ್ದೀವಿ. What is the value of g? The mean value of acceleration due to gravity is 9.8 meter per second square. ಏನು ಮೀನ್ ವ್ಯಾಲ್ಯೂ ಅಂದರೆ ಭೂಮಿಯು the earth is in geoid shape ಅಂತ ಓದಿದ್ದೀವಿ. ಆ ಭೂಮಿಯ ಆಕಾರದಿಂದಾಗಿ ಭೂಮಿಯ ಬೇರೆ ಬೇರೆ ಭಾಗಗಳಲ್ಲಿ ಜಿಯ ಬೆಲೆ ವ್ಯತ್ಯಾಸ ಬರುತ್ತೆ. ಇದನ್ನು ನಾವು ಮುಂದಿನ ತರಗತಿಗಳಲ್ಲಿ ಮುಂದಿನ ಚಾಪ್ಟರ್ಗಳಲ್ಲಿ ಅಭ್ಯಾಸ ಮಾಡ್ತೀವಿ. ಜಿ ವ್ಯಾಲ್ಯೂ ಬೇರೆ ಬೇರೆ ಬರುತ್ತೆ. ಅವುಗಳ ಸರಾಸರಿ ಬೆಲೆಯನ್ನು ತಗೊಂಡಾಗ ದ ಮೀನ್ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. Now let's have some more concept about acceleration which has been influenced by the gravity of earth. Now if I throw a ball upwards, ಒಂದು ಬಾಲನ್ನು upwards ಥ್ರೋ ಮಾಡೀನಿ, ಇಟ್ ರೀಚಸ್ ಟು ದ ಮ್ಯಾಕ್ಸಿಮಮ್ ಪಾಯಿಂಟ್. ಮೇಲೆ ಹೋಗ್ತಾ ಹೋಗ್ತಾ ಅದ್ರ ವೆಲಾಸಿಟಿ ಏನಾಗ್ತಾ ಹೋಗುತ್ತೆ? ರೆಡ್ಯೂಸ್ ಆಗ್ತಾ ಯಾವುದೋ ಒಂದು ಪಾಯಿಂಟಲ್ಲಿ ವೆಲಾಸಿಟಿ ಬಿಕಮ್ಸ್ 0. ಮೇಲೆ ಹೋಗ್ತಾ ಹೋಗ್ತಾ ವೆಲಾಸಿಟಿ ಕಡಿಮೆ ಆಗಿ ಮೇಲೆ ಒಂದು ಪಾಯಿಂಟಲ್ಲಿ ವೆಲಾಸಿಟಿ 0 ಆಗಿ ಮತ್ತೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಚಲಿಸುತ್ತೆ, ಮತ್ತೆ ವೆಲಾಸಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಲೆಟ್ಸ್ ಕ್ಯಾಲ್ಕುಲೇಟ್ ದ ವೆಲಾಸಿಟಿ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಡ್ಯೂರಿಂಗ್ ದ ಅಪ್ಪರ್ ಮೋಷನ್.
The velocity I want to calculate. We know that velocity is given by v is equal to x2 minus x1 divided by t. ಈ x2 minus x1 ಅಂದ್ರೆ ಏನು? The positions a different position in a time interval t. ಪ್ರಾರಂಭಿಕ position x1 ಅಂದ್ರೆ x2 ಅಂದ್ರೆ final position. Let's try to know about the position during the upward journey. If I take x1 as 10 and x2 as 30 in a time interval of 1 second, then the velocity while traveling from 10 meter to 30 meter is 1 second is 20 meter per second. ಅದೇ ರೀತಿ upward journey ಅಲ್ಲಿ ಮೇಲ್ ಹೋಗುವಾಗ if I want to find the one more velocity at different two positions, at 30 meter I will take it as x1 at 30 meter, and at 40 meter I will take it as x2. To travel this distance it has taken a time of 1 second. Then the velocity between 30 to 40 meter is we will get it as 10 meter per second. Here we can observe the velocity is reducing. Velocity ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಹಾಗೆ highest point ಗೆ ಹೋದಾಗ the velocity will be 0. highest point ಅಲ್ಲಿ velocity 0 ಆಗಿರುತ್ತೆ. Now this change in velocity has taken place in 1 second. 1 second ಅಲ್ಲಿ change in velocity ಆಗಿದೆ. Then what is the acceleration? v2 minus v1 divided by t. Values ಅನ್ನು substitute ಮಾಡೋಣ. Final velocity means the second velocity is 10. The initial velocity was 20 meter per second. Therefore the acceleration was minus 10 meter per second square. ಇಲ್ಲಿ ನನಗೆ ಮುಖ್ಯವಾಗಿ ಬೇಕಾಗಿರೋದೇ ಈ ನೆಗೆಟಿವ್ ಸೈನ್. The acceleration that has been developed due to the influence of the gravitational force of the earth is always negative. The acceleration ಯಾವಾಗಲೂ ನೆಗೆಟಿವ್ ಆಗಿರುತ್ತೆ. acceleration ಬೆಲೆ g ಆಗಿದೆ, but the direction of this acceleration is negative. ಇಲ್ಲಿ ಮೇಲ್ ಹೋಗ್ತಾ velocity reduce ಆಗ್ತಾ ಇರೋದ್ರಿಂದ it is retardation, negative acceleration ಅಂತ ನಾವು ಫೀಲ್ ಮಾಡೋದು. ಹಾಗಿದ್ರೆ ಡೌನ್ವರ್ಡ್ ಮೋಷನ್ ಅಲ್ಲಿ ಏನಾಗಿರುತ್ತೆ? During downward motion, again if I want to calculate the velocities at two different conditions, ಬೇರೆ ಬೇರೆ ಸಂದರ್ಭದಲ್ಲಿ velocity ಅನ್ನು ನೋಡೋಣ. Imagine the object is under downward motion. downward motion ಅಲ್ಲಿದೆ. ನಾನು 40 ಮೀಟರ್ ಹತ್ರ ಫಸ್ಟ್ ಪೊಸಿಷನ್ ತಗೊಂತೀನಿ. x1 is at 40 meter. x1 40 meter ತಗೊಂಡೆ. Then x2 at 30 meter. 40 meter ಇಂದ 30 meter height ಕೆಳಗೆ ಬರುವಾಗ time 1 second ಆಗಿದೆ. Then what is the velocity? Velocity is minus 10 meter. Velocity minus 10 meter per second ಆಯಿತು. ಯಾಕಂದ್ರೆ ಜಾಸ್ತಿ ಡಿಸ್ಟೆನ್ಸ್ ಇಂದ ಕಡಿಮೆ ಡಿಸ್ಟೆನ್ಸ್ ಕಡೆ ಬರ್ತಾ ಇರೋದ್ರಿಂದ velocity minus 10 meter per second ಆಯಿತು. ಅದೇ ರೀತಿ ಮತ್ತೊಂದು ಕಂಡೀಷನ್ ತಗೊಂತೀನಿ. I want to find velocity between 30 and 10 meter. x1 ಅನ್ನು 30 meter ಅಂತ ತಗೊಂತೀನಿ, x2 ಅನ್ನು 10 meter ಅಂತ ತಗೊಂತೀನಿ. Then the velocity is minus 20 meter per second. Therefore during the downward motion the velocity is increasing, but the direction of the velocity is towards the center of the earth, and it is a negative value, minus 10 meter per second at one point, and another point the velocity is minus 20 meter per second. The velocity is changing. Here the velocity, in this case the velocity is changing in 1 second. Then the acceleration is minus 20 minus of minus 10 in 1 second. Therefore brackets ಅನ್ನು open ಮಾಡೋಣ. minus into minus plus 10. Acceleration is minus 10 meter per second square. Then again the acceleration is negative. Therefore this is a very important point we have to remember. During the motion under the influence of gravity, the acceleration of a body moving under gravity or under free fall is always negative. ಯಾವುದೇ ವಸ್ತು ಗ್ರಾವಿಟಿಯಲ್ಲಿ ಚಲಿಸ್ತಾ ಇರಲಿ ಅಥವಾ ಫ್ರೀ ಫಾಲ್ ಅಲ್ಲಿ ಇರಲಿ, ಅಲ್ಲಿ ಆಕ್ಸಲರೇಷನ್ ಯಾವಾಗಲೂ ನೆಗೆಟಿವ್ ಆಗಿರುತ್ತೆ. The A is negative under gravity. Therefore A is equal to minus g. The value of g is 9.8 meter per second square. Wherever we are discussing the acceleration in the motion under gravity, then the acceleration is always negative. This is very important point we have to remember. Now let's try to know about the kinematic equations of motion under gravity. ಒಂದು ವಸ್ತು ಗ್ರಾವಿಟಿ ಅಲ್ಲಿದೆ, ಸ್ಪೆಷಲಿ ನಾನು ಫ್ರೀ ಫಾಲ್ ಅನ್ನು ತಗೊಳ್ತಾ ಇದ್ದೀನಿ. During free fall, what is the initial velocity? It is 0 meter per second. ಈ 0 meter per second initial velocity ಅಲ್ಲಿ ಒಂದು ವಸ್ತು ಚಲನೆಗೆ ಒಳಪಟ್ಟಾಗ what are the three kinematic equation? Imagine an object which is at a height y
ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್, ಭೂಮಿಯಿಂದ y ಅಷ್ಟು ಎತ್ತರದಲ್ಲಿ ಒಂದು ವಸ್ತು ಇದೆ. ಈ ವಸ್ತು ಇದರ ಪ್ರಾರಂಭಿಕ ವೇಗ v0 ಆಗಿದೆ. ಯಾವಾಗ ಟೈಮ್ 0 ಇದ್ದಾಗ ಅದರ ವೆಲಾಸಿಟಿ 0 ಇದೆ. ಟೈಮ್ ಅದನ್ನ ಫ್ರೀ ಫಾಲಿಗೆ ಬಿಟ್ಟು ಟೈಮ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ದೆನ್ ಇಟ್ ಸ್ಟಾರ್ಟ್ಸ್ ಟು ಮೂವ್ ಅಂಡರ್ ಗ್ರಾವಿಟಿಯಲ್ಲಿ ಚಲನೆಗೆ ಒಳಪಡುತ್ತೆ. ದೆನ್ ಇನ್ ಎ ಟೈಮ್ ಇಂಟರ್ವಲ್ ಟಿ ಅಷ್ಟು ಕಾಲಾಂತರದಲ್ಲಿ ಇಟ್ ರೀಚಸ್ ದ ಗ್ರೌಂಡ್ ವಿತ್ ಎ ಫೈನಲ್ ವೆಲಾಸಿಟಿ ಆಫ್ v. ಟಿ ಅಷ್ಟು ಕಾಲಾಂತರದ ನಂತರ ಭೂಮಿಯನ್ನು ರೀಚ್ ಆಗುತ್ತೆ. ಅದರ ವೆಲಾಸಿಟಿ ಏನಾಯ್ತು, ಇವಾಗ ಇಲ್ಲಿ v ಅಷ್ಟು ವೆಲಾಸಿಟಿಯನ್ನು ಹೊಂದಿದೆ. ದೇರ್ ಇಸ್ ಎ ಚೇಂಜ್ ಇನ್ ವೆಲಾಸಿಟಿ. ವಾಟ್ ಇಸ್ ದ ಚೇಂಜ್ ಇನ್ ವೆಲಾಸಿಟಿ? v0 ಟು v ಅಷ್ಟು ವೆಲಾಸಿಟಿ ಚೇಂಜ್ ಆಗಿದೆ ಇನ್ ಎ ಟೈಮ್ ಇಂಟರ್ವಲ್ ಟಿ. ಹೆನ್ಸ್ ದ ಆಕ್ಸಲರೇಷನ್ ಈಸ್ -g. ಯಾಕೆ -g? ಅದನ್ನು ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ. The acceleration under the gravity is always negative. Therefore, ಇಲ್ಲಿ acceleration -g ಆಯಿತು. Then substitute the values. v0 is 0 meter per second. Acceleration is -g. The distance traveled is, displacement is y. ಡಿಸ್ಪ್ಲೇಸ್ಮೆಂಟ್ y ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಇನ್ ಟೈಮ್ t. ಈ ಕ್ವಾಂಟಿಟಿಗಳನ್ನ ಕೈನಮ್ಯಾಟಿಕ್ ಈಕ್ವೇಷನ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿಲ್ ಗೆಟ್ ದ ಈಕ್ವೇಷನ್ಸ್ ಫಾರ್ ಫ್ರೀ ಫಾಲ್. ಹಾಗಿರೋ ಮೊದಲನೇ ಈಕ್ವೇಷನ್ ತಗೊಳ್ಳೋಣ. v is equal to v0 plus at. What is v0? 0. What is acceleration? -g. Then let's substitute in them. Then the first kinematic equation under free fall is v is equal to -gt. v0 0 ಆಯಿತು, acceleration -g ಆಯಿತು, v is equal to -gt. ಅದೇ ರೀತಿ ಸೆಕೆಂಡ್ ಈಕ್ವೇಷನ್ x is equal to v0 t plus half at square. v0 0 ಇದೆ, 0 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 into t 0 ಆಯಿತು. therefore acceleration is -g substitute ಮಾಡಿ. then the second equation x ಬದಲಿಗೆ y ಆಗುತ್ತೆ. and the second equation is y is equal to -half gt square is the second kinematic equation. then the third equation v square is equal to v0 square plus 2ax. v0 initial velocity is 0 under free fall. ಇದು 0 ಆಯಿತು. then acceleration is -g substitute ಮಾಡೋಣ. 0 acceleration minus ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ 2g x ಬದಲಿಗೆ y ಬರುತ್ತೆ. therefore the third kinematic equation under the free fall is v square is equal to -2gy. these are the three kinematic equations during the free fall. ತುಂಬಾ ಪ್ರಮುಖವಾದ ಈಕ್ವೇಷನ್ಸ್ ಗಳು. Now let's try to discuss one of the very important nature of motion. ಇದನ್ನ ತುಂಬ ವಿಶೇಷ ವಿಧ. ಇದು ನಮ್ಮ ಡೈಲಿ ಲೈಫಲ್ಲಿ ನಾವು ಅನುಭವಿಸುವಂಥ ವಿಧ. ಏನಿದು ನೋಡ್ತಾ ಹೋಗೋಣ. ರಿಲೇಟಿವ್ ಮೋಷನ್ ಅನ್ನ. ನಾವು ಇಮ್ಯಾಜಿನ್ ಎ ಪರ್ಸನ್ ಸ್ಟ್ಯಾಂಡಿಂಗ್ ಆನ್ ದ ಗ್ರೌಂಡ್. ಭೂಮಿಯ ನೆಲದ ಮೇಲೆ ನಿಂತಿಯಾನೆ. ಅಕಾರ್ಡಿಂಗ್ ಟು ದಿಸ್ ಪರ್ಸನ್, ಇಫ್ ದೇರ್ ಇಸ್ ಎ ಕಾರ್, ಎರಡು ಕಾರ್ಗಳಿದ್ದಾವೆ. ಈ ಕಾರ್ಗಳು ಚಲಿಸ್ತಾ ಇರುವಂತಹ ವೇಗ ಈ ನೆಲದ ಮೇಲೆ ನಿಂತ ವ್ಯಕ್ತಿ ಡಿಸೈಡ್ ಮಾಡ್ತಾನೆ. ದ ಕಾರ್ A is moving with a velocity of 40 meter per second. The car B is moving with a velocity of 60 meter per second. Quite obviously car B ವೇಗವಾಗಿ ಚಲಿಸ್ತಾ ಇದೆ, ಕಾರ್ A ಯ ವೇಗ ಕಡಿಮೆ ಇದೆ. Now the velocity what has been defined 40 meter per second and 60 meter per second are with respect to the person who is standing on the ground. ನೆಲದ ಮೇಲೆ ನಿಂತೇನೆ, ಇವನು ಚಲಿಸ್ತಾ ಇಲ್ಲ. ಇವನ ಪ್ರಕಾರವಾಗಿ ಇವುಗಳ ವೆಲಾಸಿಟಿ ಹೇಳ್ತಾ ಇದ್ದೀವಿ. ಹಾಗಿದ್ರೆ ಕಾರ್ ಎ ಯಲ್ಲಿ ಕೂತ್ಕೊಂಡು ಕಾರ್ ಬಿ ಅನ್ನ ಗಮನಿಸಿದಾಗ ಯಾವ ರೀತಿ ಕಾಣಿಸುತ್ತೆ? ಕಾರ್ ಎ ಯಲ್ಲಿ ಕೂತ್ಕೊಂಡು ಕಾರ್ ಬಿ ಅನ್ನ ಗಮನಿಸಿದಾಗ ಕಾರ್ ಬಿ ಕಾರ್ ಎ ಗಿಂತ ವೇಗವಾಗಿ ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋದ ಹಾಗೆ ಕಾಣಿಸುತ್ತೆ. ಅದೇ ಕಾರ್ ಬಿ ಯಲ್ಲಿ ಕೂತ್ಕೊಂಡು ಕಾರ್ ಎ ಅನ್ನ ನೋಡಿದಾಗ ಕಾರ್ ಎ ಹಿಂದೆ ಹೋದ ಹಾಗೆ ಭಾಸವಾಗುತ್ತೆ. ದಿಸ್ ಮೋಷನ್ ವಿ ಕಾಲ್ ಇಟ್ ಆಸ್ ರಿಲೇಟಿವ್ ಮೋಷನ್. ಇದನ್ನೇ ನಾವು ರೈಲಲ್ಲಿ ಕೂತಾಗ ಅನುಭವಿಸಬಹುದು. ನಾವು ಒಂದು ಟ್ರೈನಲ್ಲಿ ಕೂತಿದ್ದೀವಿ, ಪಕ್ಕದ ಟ್ರೈನು ಚಲಿಸ್ತಾ ಇದೆ, ಪಕ್ಕದ ಟ್ರೈನ್ ನಿಂತಿದೆ, ನಾವು ಚಲಿಸ್ತಾ ಇದ್ದೀವಿ. ನಮಗೆ ಹೇಗೆ ಭಾಸವಾಗತ್ತೆ? ನಾವು ನಿಂತಿದ್ದೀವಿ, ಪಕ್ಕದ ಟ್ರೈನ್ ಚಲಿಸ್ತಾ ಇರುವ ಹಾಗೆ ಭಾಸವಾಗತ್ತೆ. ದಿಸ್ ಕೈಂಡ್ ಆಫ್ ಮೋಷನ್ ವಿ ಕಾಲ್ ಇಟ್ ಆಸ್ ರಿಲೇಟಿವ್ ಮೋಷನ್.
ಟ್ರೈನ್ಗಳ ಚಲನೆಯನ್ನು ನೋಡಬೇಕಿದ್ರೆ ನಾವು ನೆಲವನ್ನು ನೋಡಬೇಕು. ನೆಲ ನೋಡಿದಾಗ ಅಥವಾ ರೈಲ್ವೆ ಸ್ಟೇಷನ್ ನೋಡಿದಾಗ ನಮಗೆ ಟ್ರೈನ್ ಮುಂದೆ ಚಲಿಸೋಕೆ ಕಾಣಿಸುತ್ತೆ. ಅದೇ ಒಂದು ವಾಹನದಲ್ಲಿ ಕೂತು ನಾವು ಚಲಿಸುವಾಗ ನೆಲವನ್ನು ನೋಡಿದಾಗ ನೆಲ ಹಿಂದಕ್ಕೆ ಚಲಿಸದ ಹಾಗೆ ನಮಗೆ ಭಾಸವಾಗುತ್ತೆ. ನಮ್ಮ ವಾಹನ ಮುಂದೆ ಚಲಿಸ್ತಾ ಇದೆ, ಆದರೆ ನೆಲ ಹಿಂಬದಿಗೆ ಹಿಂದಿನ ದಿಕ್ಕಿಗೆ ಆಪೋಸಿಟ್ ಡೈರೆಕ್ಷನ್ ಚಲಿಸ್ತಿರೋ ಹಾಗೆ ನಮಗೆ ಕಾಣಿಸುತ್ತೆ. ಅದೇ ರೀತಿಯಲ್ಲಿ ನಾವೊಬ್ಬ ಸ್ನೇಹಿತನ ಜೊತೆಗೆ ಒಂದು ವಾಹನದಲ್ಲಿ ಚಲಿಸ್ತಾ ಇರುವಾಗ ನಮ್ಮ ಸ್ನೇಹಿತ ನಮ್ಮ ಪ್ರಕಾರ ರೆಸ್ಟ್ ಅಲ್ಲಿದ್ದಾನೆ, ಆದರೆ ನಾವು ಇಬ್ರು ಕೂಡ ವಾಹನದಲ್ಲಿ ಚಲಿಸ್ತಾ ಇದೀವಿ. ಆದರೆ ವಾಹನದ ಒಳಗೆ ಕೂತ್ ನೋಡಿದಾಗ ನನ್ನ ಪ್ರಕಾರ ನನ್ನ ಪಕ್ಕದಲ್ಲಿ ಕೂತಿರುವಂಥ ಸ್ನೇಹಿತ ಅವನು ರೆಸ್ಟಲ್ಲಿದ್ದ ಹಾಗೆ ಭಾಸವಾಗ್ತಾನೆ. ಈ ರೀತಿಯ ಚಲನೆಗಳನ್ನು ವಿ ಕಾಲ್ ಇಟ್ ಆಸ್ ರಿಲೇಟಿವ್ ಮೋಷನ್. ಒಂದು ವಸ್ತುವನ್ನು ಆಧಾರವಾಗಿ ಇಟ್ಟುಕೊಂಡಾಗ ಮತ್ತೊಂದು ವಸ್ತುವಿನ ಚಲನೆಯನ್ನು ಡಿಸ್ಕಸ್ ಮಾಡುವಂಥ ಅಂಶವನ್ನು ನಾವು ರಿಲೇಟಿವ್ ಮೋಷನ್ ಅಂತ ಕರಿತೀವಿ. ಈ ರಿಲೇಟಿವ್ ಮೋಷನ್ ಅಲ್ಲಿ ವಿಲ್ ಕಾನ್ಸಂಟ್ರೇಟ್ ಆನ್ ರಿಲೇಟಿವ್ ವೆಲಾಸಿಟಿ. ವಾಟ್ ಈಸ್ ಮೀನ್ ಬೈ ರಿಲೇಟಿವ್ ವೆಲಾಸಿಟಿ? ಒಂದು ವಸ್ತುವಿನ ವೆಲಾಸಿಟಿ ಮತ್ತೊಂದು ವಸ್ತುವಿನ ಪ್ರಕಾರ. ಉದಾಹರಣೆಗೆ ನಾವು ಕಾರ್ ಎ ಯಲ್ಲಿ ಕೂತಿ ಕಾರ್ ಬಿ ಅನ್ನು ನೋಡಿದಾಗ ಕಾರ್ ಬಿ ಯ ವೆಲಾಸಿಟಿ ನಮಗೆ 60 ಮೀಟರ್ ಪರ್ ಸೆಕೆಂಡ್ ಕಾಣಿಸೋದಿಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಒಂದು ಬಸ್ಸಲ್ಲಿ ಹೋಗ್ತಾ ಇದೀವಿ, ಇನ್ನೊಂದು ಬಸ್ ನಮಗೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಓವರ್ಟೇಕ್ ಮಾಡುವಾಗ ಓವರ್ಟೇಕ್ ಮಾಡ್ತಾ ಇರುವಂತ ಬಸ್ ಮೆಲ್ಲಕ್ಕೆ ಮುಂದೆ ಹೋದ ಹಾಗೆ ಕಾಣಿಸುತ್ತೆ. ಅವ್ನು ಮೆಲ್ಲಕ್ಕೆ ಮುಂದೆ ಹೋಗ್ತಾ ಇಲ್ಲ, ನಮ್ಗಿಂತ ಹೆಚ್ಚಿನ ವೇಗದವನು ಚಲಿಸ್ತಿರ್ತಾನೆ. ಆದರೆ ನಮ್ಮ ಪ್ರಕಾರ ಅವನ ವೆಲಾಸಿಟಿ ಕಡಿಮೆ ಆಗಿ ಮುಂದೆ ಹೋದಾಗ ಕಾಣಿಸುತ್ತೆ. ಅದೇ ಏನಾದರೂ ನಮ್ಮ ಮುಂಭಾಗದಿಂದ ಒಂದು ವಾಹನ ಬರ್ತಾ ಇದೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಂದು ವೆಹಿಕಲ್ ಬರ್ತಾ ಇದೆ, ದಟ್ ಆ ವೆಹಿಕಲ್ ಮುಂದಿನ ದಿಕ್ಕಿಂದ ಬರುವಾಗ ಅದರ ವೆಲಾಸಿಟಿ ತುಂಬಾ ಜಾಸ್ತಿ ಇದ್ದ ಹಾಗೆ ಕಾಣಿಸುತ್ತೆ. ದ ರಿಲೇಟಿವ್ ವೆಲಾಸಿಟಿ ಇಸ್ ದ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ವಿತ್ ಅನದರ್ ಆಬ್ಜೆಕ್ಟ್. ಸೆಕೆಂಡ್ ಕೇಸನ್ನ ಒಂಚೂರು ಚರ್ಚೆ ಮಾಡೋಣ. The velocity of object A related to the object D is VBA is equal to VB minus VA. Velocity of object B with respect to A is defined as VB minus VA. ಹಾಗಿದ್ರೆ velocity of B with respect to A ಏನಾಗುತ್ತೆ? velocity of B 60 ಇದೆ, 60 minus 40 20 ಆಯಿತು. ಹಾಗಿದ್ರೆ A ಕಾರಿನ ಪ್ರಕಾರ B ಕಾರಿನ ವೆಲಾಸಿಟಿ ಎಷ್ಟಾಯಿತು? 20 ಮೀಟರ್ ಪರ್ ಸೆಕೆಂಡ್ ಆಯಿತು. ಹಾಗಿದ್ರೆ ಬಿ ಕಾರಿನ ಪ್ರಕಾರ ಎ ಕಾರಿನ ವೆಲಾಸಿಟಿ ಏನಾಗುತ್ತೆ? ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ, ವಿ ಎ ಬಿ ಏನಾಗುತ್ತೆ? ವಿ ಎ ಬಿ 40 minus 60 ಆದಾಗ -20 ಆಯಿತು. -20 ಮೀನ್ಸ್ ದ ಕಾರ್ ಈಸ್ ಮೂವಿಂಗ್ ಬ್ಯಾಕ್ ಸೈಡ್, ಕಾರ್ ಹಿಂದಕ್ಕೆ ಚಲಿಸಿದ ಹಾಗೆ ಭಾಸವಾಗುತ್ತೆ. ದಿಸ್ ಈಸ್ ದ ರಿಲೇಟಿವ್ ವೆಲಾಸಿಟಿ. ಅದೇ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕಾರ್ಗಳು Now, if the two cars are moving in opposite direction, then what is the relative velocity? The velocity of one car is opposite to the velocity of another car. Then the velocity of object A relative to the object B is VAB is equal to VA minus of the velocity of car is in opposite direction. The opposite direction ಇರೋದ್ರಿಂದ minus VB ಅಂತ ತಗೊಂಡಿದ್ದೀವಿ. minus into minus plus then the velocity of object A with respect to object B is VA plus VB. Hence ಎರಡು ಕಾರ್ಗಳು ಪರಸ್ಪರ ಕ್ರಾಸ್ ಮಾಡ್ಕೊಂಡು ಆಪೋಸಿಟ್ ಡೈರೆಕ್ಷನ್ ಕ್ರಾಸ್ ಮಾಡಿ ಹೋದಾಗ ವೆಲಾಸಿಟಿ ತುಂಬಾ ಜಾಸ್ತಿ ಕಾಣಿಸುತ್ತೆ. ಅದಕ್ಕೆ ಕಾರಣ ಅವುಗಳ ವೆಲಾಸಿಟಿ ಆಡ್ ಅಪ್ ಆಗುತ್ತೆ. ಹಿಯರ್ ಇನ್ ದಿಸ್ ಕೇಸ್ ದ ವೆಲಾಸಿಟಿ ಆಡ್ ಅಪ್ ಅಂಡ್ ವೆಲಾಸಿಟಿ ಆಫ್ one car A with respect to car B is 100 meter per second. Similarly, the velocity of B with respect to velocity of A, first car is minus 100 meter per second. What is this minus? ಒಂದು ಕಾರು ಮುಂದೋದ್ರೆ ಇನ್ನೊಂದು ಕಾರ್ ಹಿಂದೆ ಹೋದಾಗೆ ಭಾಸವಾಗುತ್ತೆ, ಆಪೋಸಿಟ್ ಆಗಿ ಹೋದಾಗ ಭಾಸ ಆಗೋದ್ರಿಂದ -100 ಮೀಟರ್ ಪರ್ ಸೆಕೆಂಡ್. ದಿಸ್ ವೆಲಾಸಿಟಿ ಇಸ್ ಕಾಲ್ಡ್ ಆಸ್ ರಿಲೇಟಿವ್ ವೆಲಾಸಿಟಿ. ಈ ರಿಲೇಟಿವ್ ವೆಲಾಸಿಟಿಯಲ್ಲಿ ನಾವು ಅಬ್ಸರ್ವ್ ಮಾಡಿದಂತಹ ಎರಡು ಫಾರ್ಮುಲಾ VAB is equal to VA minus VB, ಎರಡು ಒಂದೇ ಡೈರೆಕ್ಷನ್ ಹೋಗುವಾಗ, ಆಪೋಸಿಟ್ ಡೈರೆಕ್ಷನ್ ಹೋಗುವಾಗ VAB is equal to VA plus VB. ಈ ಈಕ್ವೇಷನ್ಗಳನ್ನು ನಾವು ಡಿರೈವ್ ಮಾಡೋಣ. ಲೆಟ್ಸ್ ಟ್ರೈ ಟು ಹ್ಯಾವ್ ದ ಡಿರೈವೇಶನ್ ಫಾರ್ ರಿಲೇಟಿವ್ ವೆಲಾಸಿಟಿ. ಡಿರೈವ್ an expression for relative velocity between
ಟೂ ಮೂವಿಂಗ್ ಆಬ್ಜೆಕ್ಟ್ಸ್, ಎರಡು ವಸ್ತುಗಳನ್ನ ನಾವು ಕಲ್ಪನೆ ಮಾಡ್ಕೋಣ. ಇಮ್ಯಾಜಿನ್ ಆಬ್ಜೆಕ್ಟ್ ಎ ಅಂಡ್ ಆಬ್ಜೆಕ್ಟ್ ಬಿ. ದ ಆಬ್ಜೆಕ್ಟ್ ಎ ಈಸ್ ಅಟ್ ಎ ಪೊಸಿಷನ್ ಆಫ್ xa of 0 ಫ್ರಮ್ ದ ಆರಿಜಿನ್ ಇಂದ xa of 0. ದಿಸ್ 0 ಸ್ಟ್ಯಾಂಡ್ಸ್ ಫಾರ್ ಟೈಮ್. ಪ್ರಾರಂಭದಲ್ಲಿ 0 ಟೈಮ್ ಅಲ್ಲಿ ದ ಪೊಸಿಷನ್ ಎಲ್ಲಿದೆ, xa of 0 ದಲ್ಲಿದೆ. ದೆನ್ at the 0 time the position of b is xb of 0. this 0 stands for the time. Then ಈ ಎರಡು ವಸ್ತುಗಳು ಚಲನೆಗೆ ಒಳಪಡ್ತವೆ. The object A is moving with velocity va, or object B is moving with velocity vb. Now imagine at time when the time starts, the object A and B are start their motion. ಅವುಗಳ ಚಲನೆ ಪ್ರಾರಂಭವಾಗಿದೆ. The object A is moving with a velocity va and object B is moving with a velocity vb. They reaches the particular point in time t. Therefore va reaches a point at the maximum displacement, that is xa of t in time t. maximum displacement ಏನಾಗಿದೆಯೋ, ಏನು ದೂರ ಹೋಗಿದೆಯೋ ಆ ಫೈನಲ್ ಪೊಸಿಷನ್ xa of t ಅಂತ ಕರೀತಾ ಇದ್ದೀನಿ. ಅದೇ ರೀತಿ ಆಬ್ಜೆಕ್ಟ್ ಬಿ vb ಅಷ್ಟು ವೆಲಾಸಿಟಿಯಲ್ಲಿ ಚಲಿಸಿದೆ. ಅದು vb ಅಷ್ಟು ವೆಲಾಸಿಟಿಯಲ್ಲಿ ಚಲಿಸಿದಂಥ ಮ್ಯಾಕ್ಸಿಮಮ್ ದೂರವನ್ನು ಟೈಮ್ ಟಿ ಅಲ್ಲಿ ಆದಂಥ ದೂರವನ್ನು ನಾನು xb of t ಅಂತ ತಗೊಳ್ತಾ ಇದ್ದೀನಿ. ಯೂಸಿಂಗ್ ದ final position and initial position, let's try to define the velocity of object A and velocity of object B. As we know, v is equal to x2 minus x1 by t. ಇಲ್ಲಿ x2 ಏನಾಗಿದೆ, xa of t ಆಗಿದೆ. x1 is xa of 0. Therefore velocity va is equal to xa of t minus xa of 0 divided by t. Cross multiply ಮಾಡೋಣ. va into t is equal to xa of t minus xa of 0. ನನಗೆ xa of t ಬೇಕಾಗಿದೆ. xa of 0 ಅನ್ನು ಟ್ರಾನ್ಸ್ಪೋಸ್ ಮಾಡ್ತೀನಿ. then xa of t is equal to va into t plus xa of 0. ಟ್ರಾನ್ಸ್ಪೋಸ್ ಮಾಡಿದಕ್ಕೋಸ್ಕರ ಮೈನಸ್ ಇದ್ದಿದ್ದು ಪ್ಲಸ್ ಆಗಿದೆ. ಅದೇ ರೀತಿಯಲ್ಲಿ the velocity of the object b is vb is equal to xb of t minus xb of 0, x2 minus x1 divided by t. Now cross multiply. vb into t is equal to xb of t minus xb of 0. ಟ್ರಾನ್ಸ್ಪೋಸ್ ಮಾಡಿ xb of 0 ನ ಟ್ರಾನ್ಸ್ಪೋಸ್ ಮಾಡಿದ್ರೆ xb of t is equal to vb into t plus vb of 0. Now take the difference of these two displacements. ನಮಗೆ ಫೈನಲ್ ಪೊಸಿಷನ್ಗಳ ನಡುವಿನ ಅಂತರವನ್ನು ಕಂಡುಹಿಡಿತಾ ಇದ್ದೀವಿ. ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೈನಲ್ ಪೊಸಿಷನ್ಸ್ xa of t minus xb of t. xa of t ಮತ್ತು xb of t ಗಳ ನಡುವಿನ ಅಂತರ ಕಂಡುಹಿಡಿತಾ ಇದ್ದೀವಿ. then xa of t minus xb of t is equal to va into t plus xa of 0 minus vb into t plus xb of 0. ಇವುಗಳ ನಡುವಿನ ಡಿಫರೆನ್ಸ್ ಅನ್ನು ಕಂಡುಹಿಡಿಯೋಣ. ಬ್ರಾಕೆಟ್ಸ್ ಅನ್ನು ಓಪನ್ ಮಾಡಿ then plus into minus minus ಆಗುತ್ತೆ. then the final equation will be va into t minus vb into t plus xa of 0 minus xb of 0. This is the distance between the final position of the two objects after a time interval of t. Now let's try to find what is the change in displacement. What is the displacement of A with respect to B in time t? Time t ಅಲ್ಲಿ B ಯ ಪ್ರಕಾರ A ಯ ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ. ಪ್ರಾರಂಭದಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ, ಪ್ರಾರಂಭದಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ A ಮತ್ತು B ನಡುವೆ, xa of 0 minus xb of 0. ಅಂತ ಲಾಸ್ಟ್ ಅಲ್ಲಿ ಇದು ಡಿಸ್ಟೆನ್ಸ್ ಎಷ್ಟಿದೆ, xa of t minus xb of t. ಹಾಗಿದ್ರೆ ಎಷ್ಟು ಡಿಸ್ಪ್ಲೇಸ್ ಆಗಿದೆ, ಫೈನಲ್ ಡಿಸ್ಟೆನ್ಸ್ ಅಲ್ಲಿ ಪ್ರಾರಂಭಿಕ ಡಿಸ್ಟೆನ್ಸ್ ಅನ್ನ ಕಳೆದಾಗ ನಮಗೇನು ಸಿಗತ್ತೆ, ಎಷ್ಟು ಎ ಬಿ ಯ ಪ್ರಕಾರ ಮುಂದೆ ಹೋಗಿದೆ ಅನ್ನೋದನ್ನ ನಾವು ಕಂಡುಹಿಡಿಬಹುದು. ದೇರ್ಫೋರ್ ಪ್ರಾರಂಭದಲ್ಲಿ xa of 0 minus xb of 0 ಡಿಸ್ಟೆನ್ಸ್ ಇದೆ. ಲಾಸ್ಟ್ ಅಲ್ಲಿ xa of t minus xb of t ಅಷ್ಟು ಡಿಸ್ಟೆನ್ಸ್ ಇದೆ. then what is the relative displacement? Final distance minus initial distance. Final distance is xa of t minus xb of t. Initial distance is, the relative displacement is the difference of final positions, final distance minus initial distance. Final distance ಎಷ್ಟಿದೆ ಎರಡರ ನಡುವೆ, xa of t minus xb of t. ಇನಿಷಿಯಲ್ ಡಿಸ್ಟೆನ್ಸ್ ಎಷ್ಟಿತ್ತು, xa of 0 minus xb of 0. ಇವುಗಳ
ಇವುಗಳನ್ನ ಡಿಫ್ರೆನ್ಸ್ ಅನ್ನು ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಎಕ್ಸ್ ಎ ಆಫ್ ಟಿ ಮೈನಸ್ ಎಕ್ಸ್ ಬಿ ಆಫ್ ಟಿಗೆ ಈಕ್ವೇಶನ್ ನಾವು ಕಂಡುಹಿಡಿದಿದ್ದೀವಿ. ಆ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಎ ಆಫ್ ಟಿ ಮೈನಸ್ ಎಕ್ಸ್ ಬಿ ಆಫ್ ಟಿ ಇಸ್ ನಥಿಂಗ್ ಬಟ್ ವಿ ಎ ಟಿ ಮೈನಸ್ ವಿ ಬಿ ಟಿ ಪ್ಲಸ್ ಎಕ್ಸ್ ಎ ಆಫ್ 0 ಮೈನಸ್ ಎಕ್ಸ್ ಬಿ ಆಫ್ 0 ಮೈನಸ್ ಕೊಟ್ಟಿರುವಂಥ ಇನಿಷಿಯಲ್ ಡಿಸ್ಟೆನ್ಸ್ ಏನಿದೆಯೋ ಅದನ್ನು ಬರ್ಕೊಂಡಿದ್ದೀವಿ. ಈ ಪ್ಲಸ್ ಆ್ಯಂಡ್ ಮೈನಸ್ ಕ್ವಾಂಟಿಟಿಗಳು ಕ್ಯಾನ್ಸಲ್ ಆಯಿತು. ದೆನ್ ವಾಟ್ ಈಸ್ ದ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್? ವಿ ಎ ಟಿ ಮೈನಸ್ ವಿ ಬಿ ಟಿ ಆಗಿದೆ. ಹಾಗೆ ನಮಗೆ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಸಿಕ್ಕಿದೆ. ಬೈ ಯೂಸಿಂಗ್ ದಿಸ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಲೆಟ್ಸ್ ಕ್ಯಾಲ್ಕುಲೇಟ್ ದ ರಿಲೇಟಿವ್ ವೆಲಾಸಿಟಿ. ರಿಲೇಟಿವ್ ಡಿಸ್ಪ್ಲೇಸ್ಮೆಂಟಿನ ಸಹಾಯದಿಂದ ಲೆಟ್ಸ್ ಕ್ಯಾಲ್ಕುಲೇಟ್ ದ ರಿಲೇಟಿವ್ ವೆಲಾಸಿಟಿ. ರಿಲೇಟಿವ್ ವೆಲಾಸಿಟಿ is equal to relative displacement in unit time. ವೆಲಾಸಿಟಿಯ ಡೆಫಿನೇಷನ್ ತಗೊಳ್ತಾ ಇದ್ದೀವಿ. therefore relative velocity VAB is equal to relative displacement VA into T minus VB into T ಅಂತ ನಾವು ಕಂಡುಹಿಡಿದಿದ್ದೀವಿ. ಇವೆರಡರಲ್ಲಿ T ಕಾಮನ್ ಫ್ಯಾಕ್ಟರ್ ಇದೆ. T ಅನ್ನ ಕಾಮನ್ ಫ್ಯಾಕ್ಟರ್ ಹೊರಗೆ ತೆಗೆಯೋಣ. T into VA minus VB. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಲ್ಲಿ T ಕ್ಯಾನ್ಸಲ್ ಆಯಿತು. therefore the relative velocity is VA minus VB is the relative velocity, is the expression for relative velocity. ತುಂಬಾ ಪ್ರಮುಖವಾದ ಈಕ್ವೇಶನ್. VAB is equal to VA minus VB. ಈ ಈಕ್ವೇಶನ್ ಅನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಏನಿರುತ್ತೆ ಅಂತ ನೋಡ್ತಾ ಹೋಗೋಣ. Now let's discuss the relative velocities in different special cases. Let's have the first case, case 1. The two objects A and B moving with same velocity or equal velocity in the same direction. ಎರಡು ವಾಹನಗಳು ಒಂದೇ ವೆಲಾಸಿಟಿಯಲ್ಲಿ ಪರಸ್ಪರ ಚಲಿಸ್ತಾ ಇದ್ದಾರೆ. ಇಬ್ರು ಈಕ್ವಲ್ ವೆಲಾಸಿಟಿಯಲ್ಲಿ ಚಲಿಸ್ತಾ ಇದ್ದಾರೆ. ಅವಾಗ ಒಂದು ವಸ್ತುವಿನ ಪ್ರಕಾರ ಇನ್ನೊಂದು ವಸ್ತು ಯಾವ ರೀತಿ ಕಾಣಿಸುತ್ತೆ? ರೆಸ್ಟ್ ಅಲ್ಲಿ ಇದ್ದ ಹಾಗೆ ಕಾಣಿಸುತ್ತೆ, ಚಲಿಸ್ತಾ ಇಲ್ಲ ಏನೋ ಆ ರೀತಿ ಕಾಣಿಸುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವು ಒಂದು ಟ್ರೈನ್ ಚಲಿಸ್ತಾ ಇದೀವಿ, ನಮ್ಮ ಪಕ್ಕ ಇನ್ನೊಂದು ಟ್ರೈನ್ ಇದೆ, ಅದು ನಮ್ಮ ವೇಗದಷ್ಟೇ ವೇಗದಲ್ಲಿ ಚಲಿಸ್ತಾ ಇದೆ. ಆ ಸಂದರ್ಭದಲ್ಲಿ ಪಕ್ಕದ ಟ್ರೈನ್ ಅನ್ನು ನೋಡಿದಾಗ ಅದು ರೆಸ್ಟ್ ಅಲ್ಲಿ ಇದ್ದ ಹಾಗೆ ನಮಗೆ ಭಾಸವಾಗುತ್ತೆ. ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋಣ. ಇಫ್ ದ ಟೂ ವೆಲಾಸಿಟೀಸ್ ಆರ್ ಈಕ್ವಲ್, ದೇ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಇಫ್ ದೇ ಆರ್ ಈಕ್ವಲ್, ದೆನ್ ದ ವೆಲಾಸಿಟಿ ಆಫ್ ಎ with respect to B is VA is equal to VA minus VB. VB is equal to VA. ಸಬ್ಸ್ಟಿಟ್ಯೂಟ್ ಮಾಡಿದಾಗ ರಿಲೇಟಿವ್ ವೆಲಾಸಿಟಿ is 0. ಅದೇ ರೀತಿ ಮತ್ತೊಂದು ವಸ್ತುವಿನಿಂದ ಬಿ ಪ್ರಕಾರ ಎ ಯ ವೆಲಾಸಿಟಿ ನೋಡಿದ್ರೆ VB minus VA ಆಗುತ್ತೆ, ಅದು ಕೂಡ 0 ಆಗುತ್ತೆ. ಇದನ್ನು ನಾವು ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದಾಗ, if you represent it in a position time graph, the relative velocities of object A and object B, we will have two parallel lines. We have two parallel lines in position time graph. ಈ position time graph ನಮಗೆ the slope of position time graph gives the velocity. ಎರಡು ಲೈನ್ಗಳ ಸ್ಲೋಪ್ ಈಕ್ವಲ್ ಆಗಿರುತ್ತೆ. The slope of both the velocity position time graphs will be equal and the graphs will be parallel. Then if I have a second case, in second case the two objects A and B moving with unequal velocities in the same direction. ಒಂದೇ ದಿಕ್ಕಲ್ಲಿ ಬೇರೆ ಬೇರೆ ವೆಲಾಸಿಟಿಯಲ್ಲಿ ಚಲಿಸಿದಾಗ ಒಂದು ವಸ್ತು ಮತ್ತೊಂದು ವಸ್ತುವನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗೋದು ನೋಡ್ತೀವಿ. ಪಕ್ಕದ ವಸ್ತು ಜಾಸ್ತಿ ವೇಗದಲ್ಲಿರುವಂಥ ವಸ್ತು ಕಡಿಮೆ ವೇಗದಲ್ಲಿರುವಂಥ ವಸ್ತುವನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ. ಓವರ್ಟೇಕ್ ಮಾಡುವಾಗ ಯಾವುದೋ ಒಂದು ಪಾಯಿಂಟಲ್ಲಿ ಅವರಿಬ್ಬರು ಬಂದು ಸೇರ್ಕೊಳ್ತಾರೆ. ಸೇರ್ಕೊಂಡು ನಂತರ ಅವನು ಹೆಚ್ಚಿನ ವೇಗದಲ್ಲಿರುವವನು ಮುಂದೋಗ್ತಾನೆ. ಈ ಒಂದು ಸಂದರ್ಭವನ್ನು ನಾವು ನೋಡ್ತೀವಿ. ಇನ್ ದಟ್ ಕೇಸ್ ದ ವೆಲಾಸಿಟಿ ಆಫ್ ಫಸ್ಟ್ ಆಬ್ಜೆಕ್ಟ್ ಈಸ್ ಮೋರ್ ದನ್ ದ ವೆಲಾಸಿಟಿ ಆಫ್ ಸೆಕೆಂಡ್ ಆಬ್ಜೆಕ್ಟ್, ದೆನ್ ದ ವೆಲಾಸಿಟಿ ಈಸ್ ಪಾಸಿಟಿವ್. ಓವರ್ಟೇಕ್ ಮಾಡ್ತಾ ಇರುವಂಥ ವ್ಯಕ್ತಿಯ ವೆಲಾಸಿಟಿ ಪಾಸಿಟಿವ್ ಆಗಿರುತ್ತೆ. ಅದೇ ಏನಾದರೂ ಓವರ್ಟೇಕ್ ಮಾಡ್ತಾ ಇರುವಂಥ ವಸ್ತು ವೆಹಿಕಲ್ ಅಲ್ಲಿ ಕೂತ್ಕೊಂಡು ಇನ್ನೊಂದು ವೆಹಿಕಲ್ ಅನ್ನು ನೋಡಿದಾಗ ಆ ವೆಹಿಕಲ್ ಹಿಂದೆ ಹೋದ ಹಾಗೆ ಕಾಣಿಸುತ್ತೆ. ಓವರ್ಟೇಕ್ ಮಾಡ್ತಾ ಇರುವಂಥ ಬಸ್ಸಲ್ಲಿ ಕೂತ್ಕೊಂಡು ಮತ್ತೊಂದು ಬಸ್ಸನ್ನು ನೋಡಿದಾಗ ಅದು ಎರಡನೇ ಬಸ್ಸು ಹಿಂದೆ ಹೋದ ಹಾಗೆ ಕಾಣಿಸುತ್ತೆ. ಕಾರಣ ಏನಂದ್ರೆ ವೆಲಾಸಿಟಿ ಬಿಕಮ್ಸ್ ನೆಗೆಟಿವ್. VB ಜಾಸ್ತಿ ಇದೆ, ಓವರ್ಟೇಕ್ ಮಾಡ್ತಾ ಇರೋಂಥ ವಸ್ತುವಿನ ವೆಲಾಸಿಟಿ ಜಾಸ್ತಿ ಇದೆ. ಓವರ್ಟೇಕ್ ಯಾರು ನಾವು ಮಾಡ್ತಾ ಇದ್ದೀವಿ ಅದರ ವೆಲಾಸಿಟಿ ಕಡಿಮೆ ಇದೆ. ಆ ಟೈಮಲ್ಲಿ ನಮಗೆ VA ಜಾಸ್ತಿ ಆಗಿ VB ಕಡಿಮೆ ಆಗೋದ್ರಿಂದ ನಮಗೆ ರಿಲೇಟಿವ್ ವೆಲಾಸಿಟಿ ನೆಗೆಟಿವ್ ಆಗಿ ಫೀಲ್ ಆಗುತ್ತೆ. Then if I draw the position time graph, the velocity of A is more, ತುಂಬ ಜಾಸ್ತಿ ಇದೆ, ಹಾಗಾಗಿ ನಮಗೆ ಸ್ಲೋಪ್ ಜಾಸ್ತಿ ಬರುತ್ತೆ. ಅದೇ ವೆಲಾಸಿಟಿ ಆಫ್ ಬಿ ಸೆಕೆಂಡ್ ಆಬ್ಜೆಕ್ಟ್ನ ವೆಲಾಸಿಟಿ ಕಡಿಮೆ ಇದೆ, ಸ್ಲೋಪ್ ಕಡಿಮೆ ಇದೆ. ಯಾವುದೋ ಒಂದು ಪಾಯಿಂಟಲ್ಲಿ ಇಬ್ಬರು ಸೇರ್ತಾ ಇದ್ದಾರೆ. ಆ ಪಾಯಿಂಟಲ್ಲಿ ಓವರ್ಟೇಕ್ ಮಾಡಿಕೊಂಡು ಎ ವಸ್ತು ಮುಂದೆ ಹೋಗುತ್ತೆ.
Then let's have the third case. The two objects A and B moving with the velocities V and VB in opposite direction. ವಿರುದ್ಧ ದಿಕ್ಕಿನಲ್ಲಿ ಇವು ಚಲಿಸ್ತಿರುವಾಗ ಯಾವ ರೀತಿ ಚಲಿಸುತ್ತೆ? If the object A is moving with a velocity VA and object B is moving with a velocity VB, ಯಾಕೆ ಮೈನಸ್ VB ಹಾಕೊಂಡಿದ್ದೀವಿ? It is moving in opposite direction ಚಲಿಸ್ತಾ ಇರೋದ್ರಿಂದ ನಾವು ಮೈನಸ್ VB ಅಂತ ತಗೊಂಡಿದ್ದೀವಿ. Then velocity of A with respect to B is VA minus VB. VB is ನೆಗೆಟಿವ್ ಆಗಿರೋದ್ರಿಂದ ಮೈನಸ್ ಆಗಿರೋದ್ರಿಂದ ಮೈನಸ್ VB ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಇಟ್ ಇಸ್ ಇನ್ ಆಪೋಸಿಟ್ ಡೈರೆಕ್ಷನ್, ಹಾಗಾಗಿ ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆದಾಗ ದ ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಇಸ್ VA plus VB. Similarly, velocity of B with respect to A is VB minus VA. VB ಆಪೋಸಿಟ್ ಆಗಿದೆ, ನೆಗೆಟಿವ್ ತಗೊಂಡಾಗ ಮೈನಸ್ VA minus VB, therefore minus of VB plus VA. Velocities add up ಆಗುತ್ತೆ, but the velocity in opposite direction. ಈ ಮೈನಸ್ ನಮಗೆ opposite direction ಅಂತ ತೋರಿಸುತ್ತೆ. Now, if I draw a position time graph for this case where the velocities are in opposite direction, VA ಪಾಸಿಟಿವ್ ಸ್ಲೋಪ್ ಅನ್ನು ಹೊಂದಿರೋದ್ರಿಂದ ಪಾಸಿಟಿವ್ ವೆಲಾಸಿಟಿ ಹೊಂದಿದೆ. ಇನ್ನು ಬಿ ವಸ್ತುವಿನ ಸ್ಲೋಪ್ ನೆಗೆಟಿವ್ ಸ್ಲೋಪ್ ಆಗಿದೆ, ಇದನ್ನು ನಾವು ನೆಗೆಟಿವ್ ಸ್ಲೋಪ್ ಅಂತ ಅಥವಾ ಡಿಕ್ರೀಸಿಂಗ್ ಸ್ಲೋಪ್ ಅಂತ ಕರಿತೀವಿ. ವೆಲಾಸಿಟಿ ನೆಗೆಟಿವ್ ಆಗಿದೆ, ಹಾಗಾಗಿ ಈ ರೀತಿ ಸ್ಲೋಪ್ ಅನ್ನು ತಗೊಂಡಿದ್ದೀವಿ. ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ the third case, representation of relative velocity in the third case when the two objects are moving in opposite direction. Dear students, till here we are trying to know about the very important relative motion. relative velocity ಗಳ ರಿಲೇಷನ್ ಡಿರೈವ್ ಮಾಡಿದ್ವಿ ಹಾಗೂ ಬೇರೆ ಬೇರೆ ಸಂದರ್ಭಗಳನ್ನು ಅಭ್ಯಾಸ ಮಾಡಿದ್ದೀವಿ. ಈ ಒಂದು ಚಾಪ್ಟರ್ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಸೆಷನ್ನಲ್ಲಿ ಈ ಒಂದು ಚಾಪ್ಟರ್ ಮೇಲಿರುವಂತಹ ಕೆಲವೊಂದು ಪ್ರಮುಖವಾದಂತಹ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ವಿ ವಿಲ್ ಹ್ಯಾವ್ ಸಮ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆನ್ ದಿಸ್ ಚಾಪ್ಟರ್ ಇನ್ ದ ನೆಕ್ಸ್ಟ್ ಸೆಷನ್. ನಮಸ್ಕಾರ.